ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಲ್ಲ ಗುರು, ದೇವರು ಇವ್ರಿಗೆ ಸ್ವಂತ ಬುದ್ಧಿನೇ ಕೊಟ್ಟಿಲ್ವಾ? ಏನಕ್ಕಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಇಂತ ಆಪದ ಓರ್ಸಿ ಮೇಲೆ ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ಆಗಿ ಒಂದು ಹೇಳ್ಬೇಕಂದ್ರೆ ಕುರಿ ಬೀಳ್ತಾರೆ ಹಳ್ಳಕ್ಕೆ, ಅದರಿಂದನೇ ಎಲ್ಲಾ ಕುರಿನು ಬೀಳ್ತಾನೆ ಇರ್ತವೆ. ಆ ರೀತಿಯಾಗಿ ಒಬ್ಬ ವ್ಯಕ್ತಿ ಮೇಲೆ ಇಂತ ಒಂದು ರೀಸನ್ ಹೇಳಿದಾಗ ಅದೇ ರೀಸನ್ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಇದೇ ಕಾರಣಕ್ಕೆ ಒಬ್ಬ ಅನರ್ಹ ವ್ಯಕ್ತಿಗೆ ಕಳಪೆ ಬಂದಿದೆ. ಮತ್ತೆ ಈ ವಾರದಲ್ಲಿ ಕಳಪೆ ಬಂದಿದ್ದ ಯಾರಿಗೆ, ಉತ್ತಮ ಬಂದಿದ್ದ ಯಾರಿಗೆ, ಅದೇ ರೀತಿಯಾಗಿ ಈ ವಾರದ ಕ್ಯಾಪ್ಟನ್ ಯಾರಾದ್ರು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ಚಾನೆಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ ನೋಡಿ, ಈ ಟಾಸ್ಕ್ ಅಲ್ಲಿ ಬಂದ್ಬಿದ್ದು ಗೆದ್ದಿದ್ ಮಾತ್ರ ತನಿಷಾ ಟೀಮು, ಅಂದ್ರೆ ವಿನಯ್ ಟೀಮೇ ಈ ಟಾಸ್ಕ್ ಅಲ್ಲಿ ಈ ವಾರದಲ್ಲಿ ಅತಿ ಹೆಚ್ಚಾಗಿ ಟಾಸ್ಕ್ ಗೆದ್ದಿದ್ದು. ಆದ್ರೆ ಕ್ಯಾಪ್ಟನ್ ಟಾಸ್ಕ್ ಮತ್ತೆ ಉತ್ತಮ ಮತ್ತೆ ಕಳಪೆ ಅಂತ ಬಂದಾಗ ಮಾತ್ರ ಮನೆ ಮಂದಿ ಎಲ್ಲ ಒಂದೇ ಆಗ್ತಾರೆ. ಇದ್ರ ಬಗ್ಗೆ ಕಿಚ್ಚ ಸರ್ಗಳು ತುಂಬಾ ಸಲ ಹೇಳಿದ್ದಾರೆ. ಏನಕ್ಕಂದ್ರೆ ಕಳಪೆ ಉತ್ತಮ ಅನ್ನೋದು ನೀವು ಪರ್ಸನಲ್ ಕರೆಕ್ಟ್, ಇದು ಯಾರು ಇಲ್ಲ ಅನ್ನಲ್ಲ. ಆದ್ರೆ ನೀವು ಒಂದ್ಸಲ ಕಳಪೆ ಕೊಡ್ಬೇಕಾದ್ರೆ ಈ ವಾರದಲ್ಲಿ ಟಾಸ್ಕ್ ಚೆನ್ನಾಗಿ ಯಾರು ಆಡಿದ್ದಾರೆ, ಈ ಟಾಸ್ಕ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ, ಮನೆಯಲ್ಲಿ ಇಂಪ್ರೂವ್ಮೆಂಟ್ ಯಾವ ರೀತಿ ಇದೆ ಅಂತ ಎಲ್ಲ ಕನ್ಫರ್ಮೇಶನ್ ಮಾಡಿ ಒಂದು ಕಳಪೆ ಕೊಡ್ಬೇಕಂತ ಕಿಚ್ಚ ಸರ್ ಒಂದು ವಾರ ಅಲ್ಲ 2 ವಾರ ಹೇಳಿದ್ದಾರೆ. ಆದ್ರೂ ಮನೆ ಮಂದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇದು ನಾಮಿನೇಷನ್ ಟಾಸ್ಕ್ ಬರುತ್ತಲ್ಲ ಅದೇ ರೀತಿಯಾಗಿ ಅದೇ ವಿಷಯ ತಗೊಂಡು ಇಲ್ಲಿ ಕೂಡ ಕಳಪೆ ಕೊಡ್ತಿದ್ರು ಅನ್ಸುತ್ತೆ. ಆಕ್ಚುಲಿ ಸಂಗೀತ್ ಅವರು ಈ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಏನಕ್ಕಂದ್ರೆ ಒಬ್ಬ ಪ್ಲೇಯರ್ ಅವ್ರ ಹತ್ರ ಬಂದಾಗ ಡಿಸ್ಕಸ್ ಮಾಡಿದಾಗ ಮತ್ತೆ ಅವ್ರಿಗೆ ಎಷ್ಟು ಬೇಕು ಅಂತ ಇನ್ಕಮ್ ಕೇಳಿದಾಗ ಅವ್ರು ರಿಕ್ವೆಸ್ಟ್ ಮಾಡ್ಕೋಬೇಕು, ಅವ್ರು ಡಿಬೇಟ್ ಮಾಡ್ಬೇಕು, ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡ್ಬೇಕು. ಇಷ್ಟ ಆದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ನಿಮ್ಮ ತಂಡದ ನಾನು ಆಡಲ್ಲ ಅಂತ ಹೇಳ್ಬೇಕು. ಆ ರೀತಿಯಾಗಿ ಟಾಸ್ಕ್ ಇತ್ತು. ಬಟ್ ಈ ವಿಷಯದಲ್ಲಿ ಸಂಗೀತ್ ಅವರೆಲ್ಲೋ ಅಮೌಂಟ್ ಜಾಸ್ತಿ ಉಳಿಸ್ಕೊಂಡು ಪ್ಲೇಯರ್ಸ್ಗೆ ಕಡಿಮೆ ಕೊಟ್ಟು ಅವರು ತುಂಬಾ ಆಡ್ತಾ ಇದ್ರು. ಇಲ್ಲಿ ಇನ್ನೊಂದು ಸಂಗೀತ ಕೂಡ ಸ್ವಲ್ಪ ಈಗೋ ಮೇಂಟೈನ್ ಮಾಡ್ತಾರೆ, ಅವರು ಸ್ವಲ್ಪ ನೆಗೆಟಿವ್ ಆಗಿ ತೋರಿಸ್ತಾರೆ ಅಂತೆಲ್ಲ ಹೇಳ್ತಾರೆ. ಅವ್ರ ಕ್ಯಾರೆಕ್ಟರ್ ಅದೇ ರೀತಿ ಅಂತ ಹೇಳ್ಬೋದು ನಾವು. ಏನಕ್ಕಂದ್ರೆ ಒಬ್ಬೊಬ್ಬ ಮನುಷ್ಯನಿಗೆ ಒಂದು ಕ್ಯಾರೆಕ್ಟರ್ ಇರುತ್ತೆ. ಸಂಗೀತ ಅವ್ರ ಇದು ಕ್ಯಾರೆಕ್ಟರ್. ಏನಕ್ಕಂದ್ರೆ ಅವರು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡಿ ತುಂಬಾ ಕಡಿಮೆ ಗೇಮ್ ಗೆಲ್ಬೇಕಂತ ಆಲೋಚನೆ ಮಾಡ್ತಾರೆ. ಈ ವಿಷಯ ಬಂದಾಗ ಯಾವಾಗಾದ್ರೆ ಇವರು ಅವರ ಪ್ಲೇಯರ್ಸ್ಗೆ ಅವರು ತಗೊಂಡಿರೋ ಖರೀದಿ ಮಾಡಿರೋ ಪ್ಲೇಯರ್ಸ್ಗೆ ಅಮೌಂಟ್ ಕಡಿಮೆ ಕೊಟ್ರು ಆವಾಗ ಎಲ್ಲ ಎದ್ದು ನಿಂತ್ರು. ಇದೆಲ್ಲ ಓಕೆ. ಬಟ್ ಒತ್ತೂರು ಸಂತೋಷ್, ತುಕಾಲಿ ಸಂತೋಷ್ ಅವರು ಸಂಗೀತ ಅವರಿಗೆ ಏನಕ್ಕೆ ಕಳಪೆ ಕೊಟ್ರು ಅಂತ ಈಗಲೂ ಅರ್ಥ ಆಗ್ತಿಲ್ಲ. ಏನಕ್ಕಂದ್ರೆ ನೋಡಿ, ಅವರು ಟೀಮ್ ಚಾಯ್ಸ್ ಮಾಡ್ಬೇಕಾದ್ರೆ ಇವ್ರ ಹತ್ರ ಬಂದು ಮಾತಾಡ್ಲಿಲ್ಲ, ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಇಲ್ಲ ಬೆಡ್ ಮಾಡ್ಲಿಲ್ಲ, ನಿಮಗೆ ಇಷ್ಟು ಕೊಡ್ತೀನಿ ಅಂತ ಕೇಳಲೇ ಇಲ್ಲ, ಫಾರ್ಮಾಲಿಟಿಗಾದ್ರೂ ಕೇಳಲೇ ಇಲ್ಲ ಅಂದ್ರೆ ತುಕಾಲಿ ಅವರು ಒಂದ್ಸಲ ಮಾತಾಡಿದ್ರು. ಅದೇ ಕಾರಣಕ್ಕೆ ಈಗ ತುಕಾಲಿ ಅವರು, ಒತ್ತು ಸಂತೋಷ್ ಅವರು, ವಿನಯ್ ಅವರು, ನಮ್ರತ್ ಅವರು, ಕಾರ್ತಿಕ್ ಅವರು ಎಲ್ಲ ಸೇರಿ ಸಂಗೀತ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಸೂಟ್ ಆಗಲ್ಲ ಅನ್ಸುತ್ತೆ. ಇದ್ರಲ್ಲಿ ತುಕಾಲಿ ಅವರು ಗೇಮ್ ಮಾಡಿದ ಏನಿದೆ ಗುರು, ಎಲ್ಲೂ ಗೇಮೇ ಆಡಿಲ್ಲ ಅವರು. ಅಂತದ್ರಲ್ಲಿ ತುಕಾಲಿ ಅವರು ಕೂಡ ಅವ್ರ ಸಂಗೀತ ಅವ್ರಿಗೆ ಕಳಪೆನೆ ಕೊಟ್ಟಿದ್ದು ತುಂಬಾ ಶೋಚನೀಯ ಅಂತ ಹೇಳ್ಬೋದು. ಇನ್ನೊಂದು ಬಂದ್ಬಿಟ್ಟು ಉತ್ತಮ ವಿನಯ್ ಈ ಗೇಮ್ ಅಲ್ಲಿ ಏನ್ ಆಡಿದ್ರು ಗುರು, ಡ್ರಾಯಿಂಗ್ ಗೇಮ್ ಅಲ್ಲಿ ಬಿಟ್ರೆ ಎಲ್ಲಾಡಿದ್ರು. ಅವಿನಾಶನ್ ಕೆಳಗೆ ಹಾಕೊಂಡು ತುಳಿಯೋದು, ಅವ್ರ ಹತ್ರ ವಾರ್ ಮಾಡೋದು, ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡೋದು, ಜಗಳ ಮಾಡೋದು, ಇದು ಗೇಮ ಉತ್ತಮ ಅವ್ರಿಗೆ ಕೊಡ್ತಾರೆ. ಈ ರೀತಿಯಾದ ಒಂದು ತುಂಬಾ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಾರ್ನರ್ ಮಾಡ್ತಾರೆ, ಒಂದು ಗ್ರೂಪ್ ಆಗಿ ಮೇಂಟೈನ್ ಮಾಡ್ತಂದ್ರೆ ಮತ್ತೊಂದ್ಸಲ ಸಾಬೀತಾಯ್ತು. ಆಮೇಲೆ ಬಂದ್ಬಿಟ್ಟು ಕ್ಯಾಪ್ಟನ್ ಆಗಿದ್ದು ಮಾತ್ರ ನಮ್ರತ. ಈ ಹೌಸ್ ಅಲ್ಲಿ ಸಂಗೀತ ಮತ್ತು ನಮ್ರತ ಮತ್ತು ಕಾರ್ತಿಕ್, ವಿನಯ್ ಅವರು ಅತಿ ಹೆಚ್ಚು ಪಾಯಿಂಟ್ ಗಳಿಸಿ ಈ ಗೇಮ್ ಅಲ್ಲಿ ಅವರು ಕ್ಯಾಪ್ಟನ್ ಟಾಸ್ಕ್ ಆಡ್ತಾರೆ. ಅದರಲ್ಲಿ ನಮ್ರತನೇ ಗೆಲ್ತಾರೆ ಖಂಡಿತವಾಗ್ಲು. ಬಿಗ್ ಬಾಸ್ ಮನೇಲಿ ಏನೋ ಗೊತ್ತಿಲ್ಲ, ಕ್ಯಾಪ್ಟನ್ ಆಗಿರೋದು ಖುಷಿ ಆಗಿರುತ್ತೆ, ಅಲ್ಲಿರೋರಿಗೆ ಏನೋ ಗೊತ್ತಿಲ್ಲ. ಬಟ್ ಹೊರಗಡೆ ಇರೋ ಫ್ಯಾನ್ಸ್ ಮಾತ್ರ ನಮ್ರತ ಕ್ಯಾಪ್ಟನ್ ಆಗಿರೋದು ಒಬ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ನಾನೆಲ್ಲ ಕಾಮೆಂಟ್ಸ್ ಮತ್ತೆ ಲೈಕ್ಸ್ ಮತ್ತೆ ಶೇರ್ ಎಲ್ಲ ಒಂದು ಇದು ಮಾಡಿದಾಗ, ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದಾಗ ನಮ್ರತ ಕ್ಯಾಪ್ಟನ್ ಆಗಿರೋದು ಯಾರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಮತ್ತು ಒಬ್ಬರ ಮಾತ್ರ ಖುಷಿ ಪಡ್ತಾರೆ. ಅದು ಬಂದ್ಬಿಟ್ಟು ನಮ್ಮ ಸ್ನೇಹಿತ್ ಗೌಡ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವರು ಆ ಟಾಸ್ಕ್ ಅಲ್ಲಿ ನಮ್ರತನ ಕ್ಯಾಪ್ಟನ್ ಮಾಡಕ್ಕೆ ಇಷ್ಟೆಲ್ಲ ಒಂದು ಪ್ರಯತ್ನ ಪಟ್ಟಿದ್ರು. ಆದ್ರೆ ಆ ಕ್ಯಾಪ್ಟನ್ ಆಗಿರೋ ಹೊರಗಡೆನೆ ಬಂದ್ಬಿಟ್ರು ಆ ವಿಷಯಕ್ಕೋಸ್ಕರ. ಈಗ ನಮ್ರತ ಕ್ಯಾಪ್ಟನ್ ಆಗಿದ್ರೆ ಈ ರೀತಿ ಆಗುತ್ತೆ. ನಿಮ್ಮ ಫೇವರೇಟ್ ಕಂಟೆಂಟ್ ಯಾರು, ಮತ್ತೆ ಸಂಗೀತ ಅವರಿಗೆ ಕಳಪೆ ಕೊಟ್ಟಿದ್ದು ನಿಮ್ಗೆ ಯಾವ ರೀತಿ ಅನಿಸ್ತು, ಕಳಪೆ ಯಾರಿಗೆ ಕೊಡಬೇಕಾಗಿತ್ತು, ಮತ್ತೆ ಈ ವಾರ ಮನೆಯಿಂದ ಯಾರು ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ